ಹೌದು, ಇದೆಲ್ಲ ನಮ್ಮ ಕನ್ನಡ ನಾಡಿನ ಗೃಹಿಣಿಯರಿಗೆ ಸಲ್ಲಬೇಕಾದಂತ ಯಶಸ್ಸು. ಯಾಕೆಂತಂದ್ರೆ ಅವರ ಶ್ರಮ, ಅವರ ಒಂದು ಉತ್ಸಾಹ ಇದ್ರೊಳಗಡೆ ಬಹಳ ಒಮ್ಮೆ ಈ ಮಟ್ಟಕ್ಕೆ ನಾವು ಗೆದ್ದಿದ್ದೀವಿ. ಇದಕ್ಕೆ ಸುಮಾರು 3 ತಿಂಗಳು ಅಂದ್ರೆ 100 ಡೇಸ್ ಹೊಡೆದಿರೋದು ನಾವು. 100 ದಿನ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದೀವಿ. ಎಲ್ಲರೂ ನನ್ನ ಮಕ್ಕಳು, ನಿಜವಾಗ್ಲೂ ಈ ಪೀಠದ ಮಕ್ಕಳುಗಳು, ಅವ್ರುಗಳೆಲ್ಲರೂ ಅಷ್ಟು ಭಕ್ತಿ ಭಾವದಲ್ಲಿ ಇದನ್ನ ಸೇವೆ ಮಾಡಿದ್ದಾರೆ. ನಮ್ಮ ಸೇವೆನೂ ಮಾಡಿದ್ದಾರೆ, ಭುವನೇಶ್ವರಿ ಸೇವೆನೂ ಮಾಡಿದ್ದಾರೆ. ಹಾಗಾಗಿ ಯಶಸ್ಸನ್ನು ಕಂಡಿದ್ದೀವಿ. ಎಲ್ಲೂ ಈ ತರ ಕಾಣದೇ ಇರತಕ್ಕಂತ ಒಂದು ಉತ್ಸವವನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತೇಳಿ ಶಿವರಾಜ್ ಕುಮಾರ್ ಅವರ ಹೆಂಡತಿಯವರು ಹೇಳ್ತಾ ಇದ್ರು. ಅವ್ರು ಎಷ್ಟೋ ಕಾರ್ಯಕ್ರಮ ನೋಡ್ತಾರೆ, ಆದ್ರೆ ನನ್ನ ಲೈಫಲ್ಲಿ ಇದು ಫಸ್ಟ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಅಂತೇಳಿ ಗೀತಕ್ನವ್ರು ಹೇಳಿದ್ದೆ ನಮಗೆ ದೊಡ್ಡ ಅವಾರ್ಡ್ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಯುವಕರು ಬಂದಿದ್ದಾರೆ. ನಮ್ಗೆ ಆಸಕ್ತಿ ಇದ್ದಿದ್ದು ಅದನ್ನೇ. ಏನಂತಂದ್ರೆ ನಮ್ಮ ಗುರಿನೂ ಇದ್ದದ್ದೇ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರು ಈ ಕನ್ನಡದ ಬಗ್ಗೆ ಆಸಕ್ತಿ, ಉತ್ಸಾಹ ಮತ್ತು ಅವರಿಗೆ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನುವಂತ ಹುಮ್ಮಸ್ ಬರ್ಬೇಕು. ಅದನ್ನು ಹಿಡಿಬೇಕು ಅಂತಂದ್ರೆ, ಕರು ಬರ್ಬೇಕು ಅಂದ್ರೆ ಮೊದಲು ನಾವು ದನ ಹಿಡಿದಿದ್ದೀವಿ. ದನಗಳನ್ನು ಹಿಡಿದ್ರಿಂದ ಕರುಗಳೆಲ್ಲ ಬಂದಿವೆ. ಸಾಮಾನ್ಯವಾಗಿ ಕರುಗಳನ್ನು ಹಿಡಿದು ದನನ್ ಕರಿತಿರ್ತಿದ್ವಿ. ಇದಾಗುದಿಲ್ಲ ಅಂತ ಹೇಳಿ ನಾವೆಲ್ಲ ಮಾತೆಯರನ್ನ ಹಿಡಿದಿದ್ರಿಂದ ಎಲ್ಲ ಅವರ ಮಕ್ಕಳು, ಯುವಕರುಗಳೆಲ್ಲ ಬಂದು ಈ ಉತ್ಸಾಹ ನೋಡಿದ್ದಾರೆ. ಕನ್ನಡದ ಜ್ಯೋತಿಯನ್ನ ವೇದಿಕೆಗೆ ಹಸ್ತಾಂತರಿಸಲಾಗ್ತಾ ಇದೆ. ಕನ್ನಡದ ಜ್ಯೋತಿಯ ಮೂಲಕ ಎಂದೂ ಆರದ ನಂದಾದೀಪವಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಲಾಗ್ತಾ ಇದೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕ್ರೀಡಾಂಗಣದ ಎಲ್ಲ ದೀಪಗಳನ್ನ ಆರಿಸಿ, ಲೈಟ್ಸ್ ಆರಿಸಿ, ಮೊಬೈಲ್ ಲೈಟ್ಗಳನ್ನ ಆನ್ ಮಾಡಬೇಕು ಎಲ್ಲರೂ ಕೂಡ ಅಂತ ಹೇಳಿ ಇದ್ದೇವೆ. ನಿಮ್ಮೆಲ್ಲ ಮೊಬೈಲ್ಗಳಲ್ಲಿ ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿ ಎಲ್ಲ ಸಭಿಕರು, ಎಲ್ಲ ಕನ್ನಡದ ಮನಸ್ಸುಗಳು